ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರರೋನಿತಾತ್ಯತಭುತೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದೋತ್ಸದ ಸ್ವಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತೆ ಸತಾಂ ಭೂತಿದಃ ಸ್ವಂತಧ್ವಾಂತನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವ ಪಂಕಜನಾಭತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ಮೃತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪಿಹಿತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತಿ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೋಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುಧುರಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣ ಅಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्या मनसां नेपथ्या रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटम् वेदौ व्यासगुरुं नौमि श्रीवेदेश नमस्कृतम् सत्यनाथ गुरुः पातु योधीरो नवचन्द्रिका नवामृतगदा तीर्थताण्डवानि व्यचीकृपथ आरूढः सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतानद्वैतदिग्धन्ति नः प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुखे सरी विजयते
ಪಾದಾಸಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದ ಮೂಲೆ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಶ್ರೀಮನ್ಯಾಯಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪಾಠದಲ್ಲಿ ಪೂರ್ವ ಪಕ್ಷವನ್ನ ಕೇಳಿ ಆಚಾರ್ಯರ ಭಾಷ್ಯ ಸಿದ್ಧಾಂತವನ್ನು ನಾವು ಚಿಂತನೆ ಮಾಡಿದ್ದೇವೆ. ಪೂರ್ವ ಪಕ್ಷಿಗಳಂದ್ರು ಆದಿತ್ಯ ಶ್ರುತಿ ಮತ್ತು ಲಿಂಗಗಳು ಇರೋದ್ರಿಂದ ಸರ್ವಗತತ್ವ ಎಂಬ ಲಿಂಗ ಸೂರ್ಯನಿಗೆ ಹೇಳಬೇಕು, ಆದಿತ್ಯನಿಗೆ ಹೇಳಬೇಕು, ಅಥವಾ ಜೀವರ ಲಿಂಗಗಳು ಇಲ್ಲಿ ಸೂಚಿತವಾದ್ದರಿಂದ ಸರ್ವಗತರು ಅಂದ್ರೆ ಜೀವರು ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಪೂರ್ವ ಪಕ್ಷ ಮಾಡಿದ್ರು. ಅದಕ್ಕೆ ಆಚಾರ್ಯ ಹೇಳಿದ್ರು ಹಾಗಲ್ಲ. ಯಾಕೆ ಅಂತಂದ್ರೆ ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಅಂತ ವೇದವ್ಯಾಸರ ಸೂತ್ರ ನೋಡಿ. ಸರ್ವಗತ ಅಂತ ಹೇಳಲ್ಪಟ್ಟ ವ್ಯಕ್ತಿಯ ವಿಷಯದಲ್ಲಿ ಹೇಳುವಾಗ ಬ್ರಹ್ಮ ಶಬ್ದದ ಉಪದೇಶ ಇದೆ ಎಲ್ಲ ಕಡೆಗೂ ಕೂಡ. ಅಂದ್ರೆ ಮೊದಲು ಐತರೆ ಆರಣ್ಯಕದಲ್ಲಿ ಮಹಾನಾರಾಯಣ ಉಪನಿಷತ್ತು, ವಿಷ್ಣು ಸಹಸ್ರನಾಮ, ಇನ್ನು ಬೇರೆ 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 ಕಡೆ ಸರ್ವಗತನಾದ ವ್ಯಕ್ತಿ ಯಾರು ಅಂತ ಹೇಳುವಾಗ ಬ್ರಹ್ಮ ಶಬ್ದದ ಉಪದೇಶ ಎಲ್ಲ ಕಡೆಗೂ ಇದೆ. ಬ್ರಹ್ಮ ಶಬ್ದದ ಉಪದೇಶ ಇರೋದರಿಂದ ಹಾಗಾದ್ರೆ ಬ್ರಹ್ಮ ಶಬ್ದ ಯಾರನ್ನು ಹೇಳಿಕೊಡುತ್ತದೆ? ವಿಷ್ಣುವಿನನ್ನೇ ಹೇಳಿಕೊಡುತ್ತದೆ. ಓಂ ಸರ್ವತ್ರ ಪ್ರಸಿದ್ಧೋಪದೇಶ, ಎಲ್ಲ ಕಡೆಗೂ ಪ್ರಸಿದ್ಧವಾದ ಬ್ರಹ್ಮ ಶಬ್ದದ ಉಪದೇಶ ಇದೆ. ಆದ್ದರಿಂದ ಸರ್ವಗತ ಅಂತ ಹೇಳಲ್ಪಟ್ಟವನು ವಿಷ್ಣುವೇ. ಇಷ್ಟು ಆಚಾರ್ಯರು ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ತತ್ವಪ್ರಕಾಶಕ ವಾಕ್ಯ ಆಚಾರ್ಯರ ಭಾಷ್ಯಕ್ಕೆ ಟೀಕಾಕೃತ್ಪಾದ ನೋಡಿ ಇವತ್ತಿನ ಪಾಠದಲ್ಲಿ. ಸಯಶ್ಚಾಯಂ ಇತ್ಯಾದಿನ ವಾಕ್ಯೇನ, ಹಿಂದೆ ಹೇಳಿದಂತೆ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ, ಈ ಮೊದಲಾದ ಐತರೆ ಅರಣ್ಯಕದ ವಾಕ್ಯದಿಂದ ಸರ್ವತ್ರ ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್. ಸರ್ವತ್ರ ಅಂದ್ರೇನು? ಪೃಥಿವ್ಯಾದಿಷು ಅಂತ ಅರ್ಥ. ಪೃಥ್ವಿ ಮೊದಲಾದ ಎಲ್ಲ ಕಡೆಗೂ ಕೂಡ ಉಚ್ಯಮಾನ ನಾರಾಯಣ ಏವ, ಎಲ್ಲ ಕಡೆಗೂ ಹೇಳಲ್ಪಟ್ಟವನು ಅಂದ್ರೆ ಸರ್ವಗತನಾದವನು ಅಂತ ಹೇಳಲ್ಪಟ್ಟವನು ನಾರಾಯಣ ಏವ, ನಾರಾಯಣನೇ. ಟೀಕಾಕೃತ್ಪಾದರು ತತ್ವಪ್ರಕಾಶಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ? ಪ್ರಸಿದ್ಧೋಪದೇಶಾತ್ ಅಂತ ಸೂತ್ರದಲ್ಲಿ ಸರ್ವತ್ರ ಅಂದ್ರೆ ಪೃಥಿವ್ಯಾದಿ ಎಲ್ಲ ಕಡೆಗೂ ಹೇಳಲ್ಪಟ್ಟವನು ನಾರಾಯಣನೇ. ಯಾಕೆ? ಕಾರಣ ಹೇತು ಪ್ರಸಿದ್ಧೋಪದೇಶಾತ್. ಆ ಸೂತ್ರದ ಅರ್ಥವನ್ನ ಟೀಕಾರೆ ಬರೀತಾ ಇದ್ದಾರೆ. ಏನು ಅಂದ್ರೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ, ಅಂದ್ರೆ ಈ ವಿಷ್ಣುವನ್ನೇ ಎಲ್ಲ ಕಡೆಗೂ ಹೇಳಿದ್ದಾರೆ ಬ್ರಹ್ಮ ಶಬ್ದದಿಂದ. ಇತಿ ಸರ್ವಗತೆ ಬ್ರಹ್ಮ ಶಬ್ದೋಪದೇಶಾತ್,
ಸರ್ವಗತನಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನು ಬ್ರಹ್ಮ ಶಬ್ದದಿಂದ ಹೇಳಲ್ಪಟ್ಟವನು. ಎಲ್ಲ ಕಡೆಗೂ ಸರ್ವಗತನಾದ ವ್ಯಕ್ತಿ ಯಾರು ಅಂದ್ರೆ ಬ್ರಹ್ಮ ಬ್ರಹ್ಮ ಅಂದಿದ್ದಾರೆ. ಬ್ರಹ್ಮ ಶಬ್ದದ ಉಪದೇಶ ಇದೆ. ಬ್ರಹ್ಮ ಶಬ್ದಸ್ಯ ಚ, ಬ್ರಹ್ಮ ಶಬ್ದ ಯಾರನ್ನು ಹೇಳಿಕೊಡ್ತದೆ? ಬ್ರಹ್ಮ ಶಬ್ದಸ್ಯ ಚ ಶ್ರುತ್ಯಾದೌ ನಾರಾಯಣ ಏವ ಪ್ರಸಿದ್ಧತ್ವಾತ್. ಶ್ರುತಿ ಮೊದಲಾದವುಗಳಲ್ಲಿ ಮುಂದೆ ಶ್ರುತಿ ವಾಕ್ಯವನ್ನು ಬರೀತಾರೆ. ಅನೇಕ ಕಡೆ ಶ್ರುತಿ ಮೊದಲಾದವುಗಳಲ್ಲಿ ಬ್ರಹ್ಮ ಶಬ್ದ ಇದು ನಾರಾಯಣನಲ್ಲೇ ಪ್ರಸಿದ್ಧವಾಗಿದೆ. ಬ್ರಹ್ಮ ಶಬ್ದಸ್ಯ ಚ ಶ್ರುತ್ಯಾದೌ ನಾರಾಯಣೇಯೇವ ಪ್ರಸಿದ್ಧತ್ವಾತ್. ಬ್ರಹ್ಮ ಶಬ್ದ ನಾರಾಯಣನಲ್ಲೇ ಪ್ರಸಿದ್ಧವಾಗಿದೆ ಇತ್ಯರ್ಥ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಎಂಬ ಸೂತ್ರಕ್ಕೆ ಇಷ್ಟು ಅರ್ಥವನ್ನು ಟೀಕರಾಯರು ತಿಳಿಸಿದರು. ತಥಾಚ ಶ್ರುತಿ, ನೋಡಿ ಸರ್ವತ್ರ ಹೇಳಲ್ಪಟ್ಟವನು ನಾರಾಯಣನೇ ಎಂಬುದಕ್ಕೆ ಶ್ರುತಿ ಇದೆ. ಯಾವ ಶ್ರುತಿ ವಾಕ್ಯ? ನೋಡಿ, ನೀವೆಲ್ಲ ಪ್ರಸಿದ್ಧವಾದ ಮಂತ್ರವನ್ನು ಕೇಳಿದ್ದೀರಿ, ಶ್ರುತಿ ವಾಕ್ಯವನ್ನ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ. ನೋಡಿ, ಯಚ್ಚ ಸರ್ವಂ ಜಗತ್ ಕಿಂಚಿತ್, ಯಾವ ಈ ಸಮಸ್ತ ಜಗತ್ತಿದೆ ಅಂದ್ರೆ ದೃಶ್ಯತೆ, ಯಚ್ಚ ದೃಶ್ಯತೆ, ಯಾವ ನೋಡಲ್ಪಡುವ ಕಾಣಿಸುವ ಜಗತ್ತಿದೆಯೋ, ಯಚ್ಚ ಶ್ರೂಯತೆ ಕೇಳಿಸುವ ಏನೋ ಜಗತ್ತಿದೆಯೋ, ತತ್ಸರ್ವಂ ಈ ಎಲ್ಲ ಜಗತ್ತು, ಮತ್ತು ಅಂತರ್ಬಹಿಶ್ಚ ಈ ಜಗತ್ತಿನ ಒಳಗೆ ಹೊರಗೆ ವ್ಯಾಪ್ಯ ವ್ಯಾಪಿಸಿಕೊಂಡು ಇರತಕ್ಕಂಥವನು ನಾರಾಯಣ ಸ್ಥಿತ. ನಾರಾಯಣನೇ ವ್ಯಾಪ್ಯ ಸ್ಥಿತ, ವ್ಯಾಪಿಸಿಕೊಂಡು ಇದ್ದಾನೆ ಸರ್ವತ್ರ ಅಂತ ಈ ಶ್ರುತಿ ವಾಕ್ಯದ ಅರ್ಥ. ಟೀಕಾರಾಯರು ವಿವರಣೆ ಬರೀತಾರೆ. ಅತ್ರ ಸಯಶ್ಚಾಯಂ ಇತಿ ವಾಕ್ಯ ಉದಾಹರಣಂ ಪೂರ್ವಂ ವಿಷಯವಾಕ್ಯಸ್ಯ ಅನುದಾರುತತ್ವಾತ್ ಕೃತಂ. ಮೊದಲು ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಎಂಬ ಐತರೇಯ ಆರಣ್ಯಕದ ಈ ವಾಕ್ಯ, ಇದು ವಿಷಯ ವಾಕ್ಯನೇ ವಸ್ತುತಃ. ಆದರೆ ಆ ವಿಷಯ ವಾಕ್ಯವನ್ನ ಮೊದಲು ಉದಾಹರಣೆ ಮಾಡಿಲ್ಲ. ಆ ವಿಷಯ ವಾಕ್ಯವನ್ನು ಮೊದಲು ಉದಾಹರಣೆ ಮಾಡದೆ ಇಲ್ಲಿ ಮಾಡಿದ್ದಾರೆ. ಅನಂತರದಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಯಾತಕ್ಕೆ ಅಂದ್ರೆ ಅಶರೀರತ್ವ ಯುಕ್ತಿ ಸೂಚನಾರ್ಥಂಚ ಎಂಬ ಮಾತನ್ನು ಬರೀತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ನೋಡಿ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ವಿಚಾರ ಅಂದ್ರೆ ತೈತ್ತರೇಯ ಶ್ರುತಿಯೂ ಇದೆ, ಅಂತರ್ಬಹಿಷ್ಠ ತತ್ಸರ್ವ, ಇದು ತೈತ್ತರೇಯ ಶ್ರುತಿ. ಸಿದ್ಧಾಂತ ಮಾಡುವಾಗ ಸಯಶ್ಚಾಯಂ ಎಂಬ ವಿಷಯ ವಾಕ್ಯವನ್ನು ಉದಾಹರಣೆ ಮಾಡಿದ್ದು, ಪೂರ್ವದಲ್ಲಿ ವಿಷಯ ವಾಕ್ಯವನ್ನು ಹೇಳಿಲ್ಲ. ಪೂರ್ವದಲ್ಲಿ ವಿಷಯ ವಾಕ್ಯ ಹೇಳಿಲ್ಲ. ಇಷ್ಟೇ ಅಲ್ರಿ, ಅಶರೀರತ್ವ ಎಂಬ ಸಿದ್ಧಾಂತ ಯುಕ್ತಿಯನ್ನು ಸೂಚನೆ ಮಾಡುವ ಸಲುವಾಗಿ ಇಲ್ಲಿ ಹೇಳಿದ್ದಾರೆ. ಸಿದ್ಧಾಂತ ಹೇಳುವಾಗ ವಿಷಯ ವಾಕ್ಯವನ್ನು ಹೇಳಿದ್ದಾರೆ. ಅಶರೀರತ್ವ ಯುಕ್ತಿ, ಸರ್ವತ್ರ ಇದ್ದವನು ಯಾರು? ಅಶರೀರನಾದ ವ್ಯಕ್ತಿ, ಅಪ್ರಾಕೃತ ಶರೀರವುಳ್ಳ ವ್ಯಕ್ತಿ. ಅಶರೀರನಾದ ವ್ಯಕ್ತಿ ಅಂದ್ರೆ ಜೀವರು ಆದಿತ್ಯ ತೋಳ್ಲಿಕ್ಕೆ ಬರಲ್ಲ, ನಾರಾಯಣನೇ. ಈ ರೀತಿ ಅಶರೀರತ್ವ ಯುಕ್ತಿ ಸೂಚನೆ ಮಾಡೋದಕ್ಕಾಗೇನೆ ಈಗ ಸಿದ್ಧಾಂತ ಹೇಳುವಾಗ ವಿಷಯ ವಾಕ್ಯ ಉದಾಹರಣೆ ಮಾಡಿದ್ದಾರೆ, ಮೊದಲು ಹೇಳಿಲ್ಲ. ಅಭಿಪ್ರಾಯ ಇರಲಿ. ಅಶರೀರತ್ವ ಯುಕ್ತಿ ಸೂಚನಾರ್ಥಂಚ ಇತಿ ನಹಿ ನಾರಾಯಣ ಇತರ ಚೇತನಾನಾಂ ಸ್ವತಃ ಅಶರೀರತಾ ಸಂಭವತಿ. ನೋಡಿ, ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಐತರೆ ಆರಣ್ಯಕದ ವಾಕ್ಯ. ಅಶರೀರನಾದ ವ್ಯಕ್ತಿನೇ ಸರ್ವಗತನಾದವನು. ಅಶರೀರ ಅಂದ್ರೆ ನಾರಾಯಣನನ್ನು ಬಿಟ್ಟು ಇತರೆ ಯಾವ ಚೇತನರೂ ಕೂಡ, ಪರಮಾತ್ಮನನ್ನು ಬಿಟ್ಟು ಇತರೆ ಚೇತನರಿಗೆ ಸ್ವಾಭಾವಿಕವಾಗಿ ಅಶರೀರತ್ವ ಎಂಬುದು ಸರ್ವಥಾ ಕೂಡೋದಿಲ್ಲ. ಎಲ್ಲರಿಗೂ ಶರೀರ ಇದೆ, ಪರಮಾತ್ಮನಿಗೆ ಮಾತ್ರ ಶರೀರ ಇಲ್ಲ, ಈ ಪ್ರಾಕೃತ ದೇಹ ಇಲ್ಲ ಎಂಬುದನ್ನು ತಿಳಿಸಬೇಕು. ಗೊತ್ತಾಯ್ತು? ಲಕ್ಷ್ಮೀದೇವಿ ಪರಮಾತ್ಮನಿಗೆ ಮಾತ್ರ ಪ್ರಾಕೃತ ದೇಹ ಇಲ್ಲ. ವಾಯುದೇವರಿಗೂ ಕೂಡ ಇದ್ದರೂ ಇಲ್ಲದೇ ಇದ್ದಂತೆ. ದಗ್ಧ ಪಟಾಯಮಾನ ಅಂತ ಕೊಟ್ಟಿದ್ದಾರೆ, ಸುಟ್ಟ ಬಟ್ಟೆಯಂತೆ ಅಂತ. ಆ ರೀತಿ
ತಿಳಿಸಿಕೊಟ್ಟಿದ್ದಾರೆ. ಇರಲಿ, ಅಂತೂ ಅಶರೀರತ್ವ ಯುಕ್ತಿ ದೇವರನ್ನ ಬಿಟ್ರೆ ಇಂದ್ರಾದಿ ಯಾವ ಜೀವರಿಗೂ ಕೂಡ ಕೂಡೋದಿಲ್ಲ. ಸೂರ್ಯನಿಗೆ ಯಾವ ಜೀವರಿಗೂ ಅಶರೀರತ್ವ ಯುಕ್ತಿ ಕೂಡೋದಿಲ್ಲ. ಆದ್ದರಿಂದ ಅಶರೀರನಾದ ವ್ಯಕ್ತಿ ಸರ್ವಗತ ಅಂದ್ರೆ ಯಾರೇ ಅವನು? ನಾರಾಯಣನನ್ನೇ ತಗೋಬೇಕು ಅಂತ ಅಭಿಪ್ರಾಯ. ಮುಂದಿನ ತತ್ವ ಪ್ರಕಾಶಕ ನೋಡಿ. ಇಲ್ಲಿಗೆ ಒಟ್ಟು ಒಂದು ಸೂತ್ರದ ವ್ಯಾಖ್ಯಾನ ಮುಗಿಯಿತು. ಗೊತ್ತಾಯ್ತಾ? ಒಂದು ಸೂತ್ರದ ವ್ಯಾಖ್ಯಾನ ಇಲ್ಲಿಗೆ ಮುಗಿಯಿತು. ಇನ್ನು ಎರಡನೇ ಸೂತ್ರಕ್ಕೆ ಹೋಗ್ತಾ ಇದ್ದಾರೆ. ಎರಡನೇ ಸೂತ್ರಕ್ಕೆ ಅವತರಣಿಕೆಯನ್ನು ತತ್ವ ಪ್ರಕಾಶಕ್ಕೆ ಟೀಕಾರಾಯರು ಕೊಡ್ತಾರೆ. ಏನಪ್ಪಾ ಅಂದ್ರೆ ನೋಡಿ, ಯುಕ್ತ್ಯಂತರೇಣ ವಿಷ್ಣೋರೇವ ಅತ್ರ ಉಕ್ತ ಸರ್ವಗತತ್ವಂ ಪ್ರತಿಪಾದಯತ. ಇನ್ನೊಂದು ಯುಕ್ತಿಯಿಂದ ಇಲ್ಲಿ ಹೇಳಲ್ಪಟ್ಟ ಸರ್ವಗತತ್ವ ಎಂಬ ಲಿಂಗ ಇದು ವಿಷ್ಣುವಿಗೇ ಇದೆ ಅಂತ ಪ್ರತಿಪಾದನೆ ಮಾಡುವವರಾಗಿ ಸೂತ್ರಮುಪನ್ಯಸ್ಯ, ಈ ಎರಡನೇ ಪಾದದ ಮೊದಲನೇ ಅಧಿಕರಣದಲ್ಲಿ ಸರ್ವಗತತ್ವಾಧಿಕರಣದಲ್ಲಿ ಎರಡನೇ ಸೂತ್ರವನ್ನ ಆಚಾರ್ಯರು ಉಪನ್ಯಾಸ ಮಾಡಿ ತದುಪಾತ್ತ ಶ್ರುತಿಮೇವ ಉದಾಹರತಿ. ಎರಡನೇ ಸೂತ್ರದ ಮೇಲೆ ಪ್ರಮಾಣವಾಗಿ ಹೇಳಲ್ಪಟ್ಟ ಶ್ರುತಿಯನ್ನೇ ಆಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ತದುಪಾತ್ತ ಶ್ರುತಿಮೇವ ಉದಾಹರತಿ ವಿವಕ್ಷಿತೇತಿ. ಏನು ಸೂತ್ರ ಮತ್ತು ಭಾಷ್ಯವನ್ನು ನೋಡೋಣ. ಹೇಳಿ. ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ. ಓಂ ಸೂತ್ರ ಏನಪ್ಪಾ ಅಂದ್ರೆ ವಿವಕ್ಷಿತ ಗುಣೋಪಪತ್ತೇಶ್ಚ. ವಿವಕ್ಷಿತ ಅಂದ್ರೆ ಅರ್ಥ ಏನು? ಯೋಗ್ಯವಾದ ಗುಣಗಳು ನಾರಾಯಣನಲ್ಲಿ ಮಾತ್ರ ಕೂಡುತ್ತವೆ, ಬೇರೆ ವ್ಯಕ್ತಿಗಳಲ್ಲಿ ಅಲ್ಲ. ಯೋಗ್ಯವಾದ ಗುಣಗಳು ಅಂದ್ರೆ ಸಯೋತೋ ಅಶ್ರುತಃ. ಈ ಮುಂದೆ ಐತರೆಯ ಅರಣ್ಯಕದಲ್ಲಿ ಬರೋ ವಾಕ್ಯ ಇದೆ. ಸಯೋತೋ ಅಶ್ರುತಃ ಅಮತಃ ಅಂತೆಲ್ಲ ಬರುತ್ತದೆ. ಈ ಅಶ್ರುತತ್ವಾದಿ ಏನು ಗುಣಗಳಿದೆ, ಸರ್ವಗತನಾದ ವ್ಯಕ್ತಿ ಅಶ್ರುತತ್ವಾದಿ ಗುಣಗಳು ಉಳ್ಳವನು. ಈ ಅಶ್ರುತತ್ವಾದಿ ಯೋಗ್ಯವಾದ ಗುಣಗಳು ಸಾಕಲ್ಲೇನ ಪೂರ್ಣವಾಗಿ ವಿಷ್ಣುವಿಗೇನೇ ಉಪಪತ್ತೇಶ್ಚ. ವಿವಕ್ಷಿತ ಗುಣೋಪಪತ್ತೇಶ್ಚ. ವಿವಕ್ಷಿತವಾದ ಯೋಗ್ಯವಾದ ಸಾಕಲ್ಲೇನ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ಮಾತ್ರ ಉಪಪನ್ನವಾಗುತ್ತಾ ಇವೆ. ಸರ್ವಗತನಾದ ವ್ಯಕ್ತಿ ಸಾಕಲ್ಲೇನ ಅಶ್ರುತತ್ವಾದಿ ಗುಣಗಳುಳ್ಳವನು. ಸಾಕಲ್ಲೇನ ಅಂದ್ರೆ ಪೂರ್ಣವಾಗಿ ಅಶ್ರುತತ್ವಾದಿ ಗುಣಗಳು ಉಳ್ಳ ವ್ಯಕ್ತಿನೇ ಸರ್ವಗತ ಅಂದ್ರೆ ವಿಷ್ಣುವಿನನ್ನೇ ತಗೋಬೇಕು. ಉಪಪತ್ತೇಶು ವಿಷ್ಣುವಿಗೆ ಸಾಕಲ್ಲೇನ. ಇಲ್ಲಿ ಅಶ್ರುತತ್ವಾದಿ ಗುಣಗಳು ಹೇಳಲಿಕ್ಕೆ ಬರುತ್ತವೆ, ಬೇರೆಯವರಿಗೆ ಬರೋದಿಲ್ಲ ಅಂತ ಅಭಿಪ್ರಾಯ ಸಿದ್ಧವಾಗುತ್ತದೆ. ಇಷ್ಟು ಸೂತ್ರಾರ್ಥ. ಭಾಷ್ಯ ಹೇಳಿ ಅರ್ಥವನ್ನ ತಿಳಿಯೋಣ ಆಮೇಲೆ. ಸಯೋತೋ ಅಶ್ರುತಃ ಇತ್ಯಾದಿ ಸಹಿ ನತೆ ವಿಷ್ಣು ಜಾಯಮಾನಃ ನ ಜಾತೋ ದೇವಃ ಇತ್ಯಾದಿನ ಅಶ್ರುತತ್ವಾದಿ ಗುಣಕಃ ಸ ಸವಿತಾ ಸ ವಾಯುಃ ಸ ಇಂದ್ರಃ ಸೋ ಅಶ್ರುತಃ ಸೋ ಅದೃಷ್ಟಃ ಯೋ ಹರಿಃ ಯಃ ಪರಮಃ ಯೋ ವಿಷ್ಣುಃ ಯೋ ಅನಂತಃ ಇತ್ಯಾದಿ ಚತುರ್ವೇದ ಶಿಖಾಯ. ಇಷ್ಟು ಆಚಾರ್ಯರ ಭಾಷ್ಯವಾಕ್ಯ. ಏನಪ್ಪ ಈ ಭಾಷ್ಯವಾಕ್ಯಕ್ಕೆ ಅರ್ಥ ನೋಡಿ. ಯಾರು ಸರ್ವಗತ ಅಂತ ಹೇಳೋ ಪ್ರಸಂಗ ಇದ್ದಾಗ ಈ ಸರ್ವಗತನ ಬಗ್ಗೆ ಐತರೆಯ ಅರಣ್ಯಕದಲ್ಲಿ ಅಂದ್ರು ಸಯೋತೋ ಅಶ್ರುತಃ ಎಂಬ ಈ ವಾಕ್ಯದಲ್ಲಿ ಅಶ್ರುತತ್ವಾದಿ ಗುಣಗಳನ್ನು ಹೇಳಿದ್ದಾರೆ. ಸಯೋತೋ ಅಶ್ರುತಃ ಅಶ್ರುತತ್ವಾದಿ ಗುಣಗಳನ್ನು ಹೇಳಿದ್ದಾರೆ ಇತ್ಯಾದಿ. ಆಮೇಲೆ ಸಹಿ ಈ ಸರ್ವಗತನಾದ ವ್ಯಕ್ತಿನೇ ವಿಷ್ಣು, ಅಶ್ರುತತ್ವಾದಿ ಗುಣಗಳು ಉಳ್ಳವನು. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ ಸೈನತೆ ವಿಷ್ಣು ಜಾಯಮಾನೋ ನ ಜಾತೋ ದೇವಃ
ಇತ್ಯಾದಿನ ಅಶ್ರುತತ್ವಾದಿ ಗುಣಕಃ. ಅಂದ್ರೆ ಈ ವಿಷ್ಣುವಿನನ್ನ ಹುಟ್ಟಿದ ವ್ಯಕ್ತಿ, ಮುಂದೆ ಹುಟ್ಟುವ ವ್ಯಕ್ತಿ ಯಾವನೂ ಕೂಡ ಪೂರ್ಣವಾಗಿ ತಿಳಿಯಲಾರನು. ಪೂರ್ಣವಾಗಿ ಈ ಪರಮಾತ್ಮನನ್ನ ಕೇಳುವುದಾಗಲಿ ಪೂರ್ಣವಾಗಿ ತಿಳಿಯೋದಾಗಲಿ ಸಾಧ್ಯವಿಲ್ಲ. ಯಾವುದೇ ರೀತಿಯಿಂದಲೂ ಸಾಕಲ್ಯೇನ ಶ್ರವಣಾದಿ ಗೋಚರನಲ್ಲ. ಗೊತ್ತಾಯ್ತೋ ಇಲ್ಲ? ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಧರ್ಮಗಳು ವಿಷ್ಣುವಿನ ಧರ್ಮಗಳೇ ಎಂಬ ಮಾತು. ಈ ಧರ್ಮಗಳು ವಿಷ್ಣುವಿನ ಧರ್ಮಗಳೇ. ಯಾಕೆ ಅಂತಂದ್ರೆ ಸಹಿ ನತೆ ವಿಷ್ಣು ಜಾಯಮಾನೋ ನ ಜಾತಃ ದೇವಃ ಇತ್ಯಾದಿನ ಅಶ್ರುತತ್ವಾದಿ ಗುಣಕಃ. ಈ ವಿಷ್ಣುವಿನ ಧರ್ಮಗಳು ಹೇಗೆ ಅಂದ್ರೆ ವಿಷ್ಣು ಅಂತ ಒಂದು ಶಬ್ದ ಬಂತು ಇಲ್ಲಿ ಸ್ಪಷ್ಟವಾಗಿ, ಜೊತೆಗೆ ಸ ಸವಿತಾ. ನೋಡಿ, ಯಹ ಹರಿಹಿ, ಯಾವ ವಿಷ್ಣು ಇದ್ದಾನೋ ಅವನೇ ಸವಿತ. ಮುಂದೆ ಬಂತು ಯೋ ಹರಿಹಿ ಅಂತ. ಯಹ ಹರಿಹಿ, ಯಾವ ವಿಷ್ಣು ಇದ್ದಾನೋ ಸಹ ಏವ ಸವಿತ, ಸಯೇವ ವಾಯು. ಸಹ ಸವಿತಾ ಅಂದ್ರೆ ಏನ್ರಿ? ಯಾವ ವಿಷ್ಣು ಇದ್ದಾನೋ ಅವನೇ ಸಹ ಸವಿತಾ ಅಂದ್ರೆ ಈ ಜಗತ್ತಿನ ಜನಕನಾಗಿದ್ದಾನೆ. ಸವಿತಾ ಅಂದ್ರೆ ಈ ವಿಶ್ವದ ತಂದೆಯಾಗಿದ್ದಾನೆ, ಇಡೀ ಜಗತ್ತಿನ ಜನಕ. ಸ ವಾಯು ಅಂದ್ರೆ ವಾಗತಿ ಗಂಧನಯೋ ಧಾತುವಿನ ಪ್ರಕಾರ ವಾಯು ಶಬ್ದಕ್ಕೆ ಅವನು ಬಲ ಜ್ಞಾನ ಪೂರ್ಣ. ಸ ವಾಯು, ಯಾವ ವಿಷ್ಣು ಇದ್ದಾನೋ ಅವನೇ ವಾಯು ಅಂದ್ರೆ ಅವನೇ ಬಲ ಜ್ಞಾನಗಳಿಂದ ಪೂರ್ಣನಾದವನು. ಸ ಇಂದ್ರ, ಇದು ಐಶ್ವರ್ಯೇ ಅಂತ ಧಾತು. ಈ ವಿಷ್ಣುವೇ ಇಂದ್ರ ಶಬ್ದ ವಾಚ್ಯ. ಯಾಕೆ? ಮುಖ್ಯ ವೃತ್ತಿಯಿಂದ ಪರಮೈಶ್ವರ್ಯಾದಿ ಗುಣವಿಶಿಷ್ಟನಾದವನು ಪರಮಾತ್ಮನೇ. ಸ ಇಂದ್ರ, ಇಂದ್ರ ಶಬ್ದಕ್ಕೆ ಐಶ್ವರ್ಯ ವಿಶಿಷ್ಟ. ಆದ್ದರಿಂದ ಮುಖ್ಯ ವೃತ್ತಿಯಿಂದ ಐಶ್ವರ್ಯಾದಿ ಗುಣವಿಶಿಷ್ಟನಾದವನು ಯಹ ಹರಿಹಿ ಸಹ ಇಂದ್ರ, ಅವನೇ ಐಶ್ವರ್ಯಾದಿ ಗುಣವಿಶಿಷ್ಟನಾದವನು. ಸೋ ಅಶ್ರುತ ಹೇಳ್ತಾ ಇದ್ದಾರೆ. ಅಂದ್ರೆ ಸಹ ಅಶ್ರುತ ಅದೃಷ್ಟಶ್ಚ, ಪೂರ್ಣವಾಗಿ ಅವನನ್ನ ಶ್ರವಣ ಮಾಡ್ಲಿಕ್ಕಾಗಲ್ಲ, ಪೂರ್ಣವಾಗಿ ಅವನನ್ನ ನೋಡ್ಲಿಕ್ಕಾಗಲ್ಲ, ತಿಳಿಯಲಿಕ್ಕಾಗಲ್ಲ. ಗೊತ್ತಾಯಿತೋ ಇಲ್ಲ? ಅದನ್ನ ಹೇಳಿದರು. ಯೋ ಅನಂತಹ, ಯಾವನು ಅನಂತ ಗುಣ ಪರಿಪೂರ್ಣನೋ ಸಹ ಅಶ್ರುತ, ಪೂರ್ಣವಾಗಿ ಅವನನ್ನ ಶ್ರವಣ ಮಾಡ್ಲಿಕ್ಕಾಗಲ್ಲ. ಯೋ ಅದೃಷ್ಟಶ್ಚ, ಅದನ್ನು ಇಟ್ಕೋಬೇಕು. ಸೋ ಅಶ್ರುತ ಸಹ ಅದೃಷ್ಟ, ಪೂರ್ಣವಾಗಿ ಅವನನ್ನ ದರ್ಶನ ಮಾಡಲಿಕ್ಕೂ ಆಗಲ್ಲ. ಯಹ ಪರಮಃ, ಯಾವನು ಸರ್ವೋತ್ತಮನು. ಯಹ ವಿಷ್ಣು, ಯಹ ಅನಂತಃ, ಯಾವನು ಅನಂತನು. ನೋಡಿ, ವಿಷ್ಣು ಪರಮ ಅನಂತ ಹರಿ, ಯಾವನು ಹೀಗಾಗಿದ್ದಾನೆ ಅವನೇನೆ ಅಶ್ರುತತ್ವಾದಿ ಗುಣಗಳು ಉಳ್ಳವನು ಅಂತ ಒಟ್ಟು ಇಲ್ಲಿ ಹೇಳಿದರು ಚತುರ್ವೇದ ಶಿಖೆಯ ಆ ವಾಕ್ಯದಲ್ಲಿ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಸರ್ವಗತನಾದ ವ್ಯಕ್ತಿ ಅಶ್ರುತತ್ವಾದಿ ಗುಣಗಳು ಉಳ್ಳವನು ಅಂತ ಹೇಳಿದ್ದಾರೆ. ಅಂದ್ರೆ ಈ ಅಶ್ರುತತ್ವಾದಿ ಗುಣಗಳು ಉಳ್ಳವನು ಯಾರಪ್ಪ ಅಂದ್ರೆ ಅವನು ವಿಷ್ಣುನೇ, ಬೇರೆಯವರು ಅಶ್ರುತತ್ವಾದಿ ಗುಣಗಳು ಉಳ್ಳವರಲ್ಲ. ಇಷ್ಟಿದೆ. ಅಶ್ರುತತ್ವಾದಿ ಗುಣಗಳನ್ನ ಹೇಳುವ ಐತರೇಯ ಆರಣ್ಯಕದ ವಾಕ್ಯ ಯಾವುದು? ಆ ವಾಕ್ಯವನ್ನು ಪೂರ್ಣವಾಗಿ ಟೀಕಾಕೃತ್ಪಾದರು ತತ್ವ ಪ್ರಕಾಶಿಕೆಯಲ್ಲಿ ಬರೀತಾ ನೋಡಿ. ಸಯೋತೋ ಅಶ್ರುತಃ ಅಗತಃ ಅಮತಃ ಅನತಃ ಅದೃಷ್ಟಃ ಅವಿಜ್ಞಾತಃ ಅನಾದಿಷ್ಟಃ ಶ್ರೋತಾಮಂತ ದ್ರಷ್ಟ ಆದೇಷ್ಟ ಆಗೋಷ್ಟ ವಿಜ್ಞಾತ ಪ್ರಜ್ಞಾತ ಸರ್ವೇಷಾಂ ಭೂತಾನಾಂ ಅಂತರ ಪುರುಷಃ ಇತಿ ಸರ್ವಗತೆ ಅಶ್ರುತತ್ವಾದಿ ಗುಣಶ್ರವಣಾತ್. ನೋಡಿ, ಸರ್ವಗತನಾದ ವ್ಯಕ್ತಿಗೆ ಈ ಒಂದು ಐತರೇಯ ಆರಣ್ಯಕದ ವಾಕ್ಯದಲ್ಲಿ ಅಶ್ರುತತ್ವಾದಿ ಎಲ್ಲ ಗುಣಗಳನ್ನ ಹೇಳಿದ್ದಾರೆ. ಅಶ್ರುತತ್ವಾದಿ ಎಲ್ಲ ಗುಣಗಳನ್ನ ಹೇಳಿದ್ದಾರೆ. ತತ್ವಪ್ರಕಾಶಿಕೆಯಲ್ಲಿ ಉದಾಹರಣೆ ಮಾಡಿದ ಈ ವಾಕ್ಯದ ಅರ್ಥ ಏನಪ್ಪ? ನಾವು ನಿಧಾನವಾಗಿ ಚೆನ್ನಾಗಿ ಯೋಚನೆ ಮಾಡಿ ಇಲ್ಲಿ ತಿಳಿಯಬೇಕು. ಏನು ಅಂತಂದ್ರೆ ನೋಡಿ, ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನಪ್ಪ ಅಂತಂದ್ರೆ ಮೊದಲಿಗೆ ನಾವು ಅರ್ಥ ತಿಳಿಯಬೇಕು. ಏನು ಅಂತಂದ್ರೆ ಸಯೋ ಅಥೋ ಅಶ್ರುತಃ, ಅಶ್ರುತಃ ಎಂಬುದಕ್ಕೆ ಪೂರ್ಣವಾಗಿ ಅವನು ಶ್ರುತನಲ್ಲ. ಸಹ ಅಗತಃ, ಅಗತ ಅಂದ್ರೆ ಈ ವಿಷ್ಣು ಪೂರ್ಣನಾದ್ದರಿಂದ ಸಮಗ್ರವಾಗಿ ಅವನು ನಮ್ಮ ಜ್ಞಾನಕ್ಕೆ ನಿಲುಕದವನು.
ಅಗತಃ ಗತಿ ಗಮನ ಧಾತುವಿಗೆ ಏ ಗತ್ಯರ್ಥ ತೇ ಜ್ಞಾನಾರ್ಥ. ಗತಿ ಅಂದ್ರೆ ನಮ್ಮ ಅರಿವಿಗೆ ನಮ್ಮ ಜ್ಞಾನಕ್ಕೆ ವಿಷಯನಾದವನು. ಅಗತ ಅಂದ್ರೆ ಪೂರ್ಣವಾಗಿ ನಮ್ಮ ಜ್ಞಾನಕ್ಕೆ ವಿಷಯನಾಗದೇ ಇದ್ದವನು. ಅಂದ್ರೆ ಪೂರ್ಣವಾಗಿ ಅವನನ್ನು ತಿಳಿಯಲಿಕ್ಕಾಗಲ್ಲ, ಪೂರ್ಣವಾಗಿ ಅವನನ್ನ ಕೇಳಿ ತಿಳಿಯಲಿಕ್ಕೂ ಆಗಲ್ಲ, ಪೂರ್ಣವಾಗಿ ನಮ್ಮ ಜ್ಞಾನಕ್ಕೆ ಅವನು ವಿಷಯನೂ ಆಗೋದಿಲ್ಲ. ಅವನ ಅಶ್ರುತ ಅಗತ, ಪೂರ್ಣವಾಗಿ ಅವನನ್ನು ತಿಳಿಯಲಿಕ್ಕಾಗಲ್ಲ. ಅಮತಃ ಪೂರ್ಣವಾಗಿ ಮನಸ್ಸಿಗೂ ಗೋಚರನಾಗೋದಿಲ್ಲ. ಅಮತಃ ಅಂದ್ರೆ ಪೂರ್ಣವಾಗಿ ನಮ್ಮ ಮನಸ್ಸಿಗೆ ಗೋಚರನಾಗೋದಿಲ್ಲ. ಅನತಃ ನಾವೆಲ್ಲ ನತರು, ಇನ್ನೊಬ್ಬರಿಗೆ ನಮಸ್ಕೃತರು, ಅಸ್ವತಂತ್ರರು. ಅನತಃ ಪರಮಾತ್ಮ ಅಸ್ವತಂತ್ರ ಅಲ್ಲ, ಸ್ವತಂತ್ರ. ಅದೃಷ್ಟ ಪೂರ್ಣವಾಗಿ ಪ್ರತ್ಯಕ್ಷಕ್ಕೆ ತೋರದೇ ಇದ್ದವನು. ಅದೃಷ್ಟ ಅವಿಜ್ಞಾತ ಪೂರ್ಣವಾಗಿ ಅವನನ್ನು ತಿಳಿಯಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ತಿಳಿಯಲ್ಪಟ್ಟವನಷ್ಟೇ, ಪೂರ್ಣವಾಗಿ ಅವನನ್ನು ತಿಳಿಯಲಿಕ್ಕಾಗೋದಿಲ್ಲ. ಅನಾದಿಷ್ಟ ಅಂತ ಶಬ್ದ. ಅನಾದಿಷ್ಟ ನಾವೆಲ್ಲ ಆದಿಷ್ಟರು, ಇನ್ನೊಬ್ಬರಿಂದ ಆಜ್ಞಪ್ತರಾಗತಕ್ಕಂಥವರು, ಇನ್ನೊಬ್ಬರ ಆಜ್ಞೆಗೆ ಒಳಪಟ್ಟವರು ನಾವು. ದೇವರು ಅನಾದಿಷ್ಟ, ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಡದೇ ಇರತಕ್ಕಂಥವು. ಪರಮಾತ್ಮ ಯಾರ ಆಜ್ಞೆಗೂ ಒಳಪಡದೇ ಇರತಕ್ಕಂಥವು. ಆಮೇಲೆ ಶ್ರೋತ, ಸ್ವತಂತ್ರವಾಗಿ ಅವನು ಎಲ್ಲವನ್ನ ಕೇಳಬಲ್ಲ. ಮಂತ, ಸ್ವತಂತ್ರವಾಗಿ ಅವನು ಅವನ ಮನಸ್ಸಿನಿಂದ ಅವನನ್ನು ತಿಳಿಯಬಲ್ಲ, ಇಡೀ ಜಗತ್ತನ್ನು ತಿಳಿಯಬಲ್ಲ. ಸ್ವತಂತ್ರ ಮನನಶೀಲ ಅಂತ ಅಭಿಪ್ರಾಯ. ಮಂತ ಅಂದ್ರೆ ದ್ರಷ್ಟ, ಎಲ್ಲವನ್ನ ನೋಡಬಲ್ಲವನು ಅವನೇ ದ್ರಷ್ಟ. ಆದೇಷ್ಟ, ಎಲ್ಲರಿಗೂ ಆದೇಶ ನೀಡತಕ್ಕಂಥವನು. ಆಘೋಷ್ಟ, ಆಘೋಷ್ಟ ಅಂದ್ರೆ ಏನು? ಉತ್ತಮವಾಗಿ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ಉಪದೇಶ ಮಾಡತಕ್ಕಂಥವನು ಆಘೋಷ್ಟ, ಉತ್ತಮವಾಗಿ ಉಪದೇಶ ಮಾಡತಕ್ಕಂಥವನು. ವಿಜ್ಞಾತ, ಎಲ್ಲವನ್ನು ವಿಶೇಷವಾಗಿ ತಿಳಿದವನು. ಪ್ರಜ್ಞಾತ, ನೋಡಿ ವಿಶೇಷವಾಗಿ ತಿಳಿದವನು, ವಿಶೇಷತಃ ಜ್ಞಾತ. ಪ್ರಜ್ಞಾತ ಪ್ರಕೃಷ್ಟವಾಗಿ ಚೆನ್ನಾಗಿ ತಿಳಿದವನು. ಹೀಗೆ ಎರಡು ಅರ್ಥ. ಸರ್ವೇಷಾಂ ಭೂತಾನಾಂ ಅಂತರ ಪುರುಷ, ಎಲ್ಲ ಜೀವರ ಒಳಗಿರುವ ಪುರುಷ, ಎಲ್ಲ ಜೀವರ ಒಳಗಿರುವ ಪೂರ್ಣನಾದ ಪುರುಷ ಅಂದ್ರೆ ಈ ವಿಷ್ಣುವೇ. ಸರ್ವೇಷಾಂ ಭೂತಾನಾಂ ಅಂತರ ಪುರುಷ, ಪೂರ್ಣನಾಗಿ ಎಲ್ಲರ ಒಳಗಿದ್ದವನು. ಸಮಃ, ಸಮಾನನು. ಆತ್ಮ, ಆದಾನಾದಿ ಕಾರ್ಯವನ್ನ ಮಾಡತಕ್ಕಂಥವನು. ಇಷ್ಟು ಸರ್ವಗತನಾದ ವ್ಯಕ್ತಿಯಲ್ಲಿ ಅಶ್ರುತತ್ವಾದಿ ಗುಣಗಳನ್ನು ಹೇಳಿದ್ದಾರೆ. ಈ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ಬಿಟ್ರೆ ಬೇರೆ ಯಾವ ದೇವತೆಗಳಿಗೂ ಕೂಡ ಸರ್ವಥಾ ಯುಕ್ತವಾಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ತೇಷಾಂಚ ವಿಷ್ಣೋರೇವ ಯೋಗ್ಯತ್ವೇನ ತಸ್ಮಿನ್ನೇವ ಉಪಪತ್ತೇಹೇ. ಎಲ್ಲ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ಮಾತ್ರ ಯೋಗ್ಯವಾದ ಗುಣಗಳು, ವಿಷ್ಣುವಿನಲ್ಲಿ ಮಾತ್ರ ಇರತಕ್ಕಂಥ ಗುಣಗಳು ಅಶ್ರುತತ್ವಾದಿ ಗುಣಗಳು. ಅನ್ಯತ್ರ ಅನುಪಪತ್ತೇಶ್ಚ, ಈ ಅಶ್ರುತತ್ವಾದಿ ಗುಣಗಳು ಬೇರೆ ಯಾವ ದೇವತೆಗಳಿಗೂ ಕೂಡೋದಿಲ್ಲ. ಅದಕ್ಕೆ ವಿಷ್ಣೋರೇವ ಅಯಂ ಸರ್ವಗತಃ, ಅದರಿಂದ ವಿಷ್ಣುರೇವ ಅಯಂ ಸರ್ವಗತ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಸರ್ವಗತನಾದ ವ್ಯಕ್ತಿ ಅಂದ್ರೆ ಅವನು ವಿಷ್ಣುವೇ ಎಂಬ ಸಿದ್ಧಾಂತವನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಟೀಕರೆ ಅಂತ ಇದ್ದಾರೆ, ವಿಷ್ಣುರೇವ ಅಯಂ ಸರ್ವಗತಃ ಇತಿ ಭಾವ. ವಿಷ್ಣುವೇ ಇಲ್ಲಿ ಸರ್ವಗತ. ಸೂತ್ರದಲ್ಲಿ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಅಂತ ಇದೆ. ವಿವಕ್ಷಿತ ಎಂಬ ಶಬ್ದ ಇದೆ. ವಿವಕ್ಷಿತ ಇತಿ ವಕ್ತುಂ ಯೋಗ್ಯಾ. ವಿವಕ್ಷಿತ ಗುಣಗಳು ಅಂದ್ರೆ ಹೇಳಲಿಕ್ಕೆ ಯೋಗ್ಯವಾದ ಗುಣಗಳು. ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಗುಣಗಳು ವಿಷ್ಣುವಿನಲ್ಲಿ ಮಾತ್ರ ಹೇಳಲಿಕ್ಕೆ ಯೋಗ್ಯವಾಗಿ, ಬೇರೆಯವರಲ್ಲಿ ಇಲ್ಲಿ ಅಶ್ರುತತ್ವಾದಿ ಗುಣಗಳು ಬೇರೆಯವರಲ್ಲಿ ಹೇಳಲಿಕ್ಕೆ ಯೋಗ್ಯವಲ್ಲ. ವಿವಕ್ಷಿತ ಗುಣಗಳು ಅಂದ್ರೆ ಹೇಳಲಿಕ್ಕೆ ಯೋಗ್ಯವಾದ ಗುಣಗಳು ಅಂತ ಅರ್ಥ ವಿವಕ್ಷಿತ ಶಬ್ದಕ್ಕೆ. ಇಲ್ಲಿ ಪ್ರಶ್ನೆ, ನಾನು ಏತದ್ ಗುಣಾನಾಂ ಕುತಃ ವಿಷ್ಣುನಿಷ್ಠತ್ವಂ. ಇಲ್ರಿ, ಅಶ್ರುತತ್ವಾದಿ ಗುಣಗಳು ವಿಷ್ಣುವಿನಲ್ಲಿ ಮಾತ್ರವ, ಬೇರೆಯವರಲ್ಲಿ ಇಲ್ಲ ಅಂತ ಹೇಗಂತೀರಿ? ಯಾವ ಪ್ರಮಾಣದಿಂದ? ಇತ್ಯತಃ ಆಹಾ ಸಹಿ ಇತಿ. ಅದಕ್ಕೆ ಆಚಾರ್ಯ ಭಾಷೆಯಲ್ಲಿ ಸಹಿ, ವಿಷ್ಣುವಿನಲ್ಲೇ ಈ ಗುಣಗಳು ಕೂಡತಕ್ಕಂಥ ಹೊರತು ಬೇರೆಯವರಲ್ಲಿ ಅಲ್ಲ. ಸಹಿ ನತೆ ವಿಷ್ಣು ಜಾಯಮಾನೋ ನ ಜಾತಃ ದೇವ ಎಂಬ ಮಾತನ್ನ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅರ್ಥ ಏನು ಗೊತ್ತಾ? ನೋಡಿ, ಟೀಕರ ಇರೋ ವಾಕ್ಯ, ತೇ ಮಹಿಮ್ನಃ ಪರಂ. ಹೇ ವಿಷ್ಣುವೇ, ನೀನು ನಿನ್ನ ಮಹಿಮೆಯಿಂದ ಪರಂ
ಅಂದ್ರೆ ಪರನಾಗಿದ್ದಿ, ಉತ್ತಮನಾಗಿದ್ದಿ, ಸೀಮಾರಹಿತನಾಗಿದ್ದಿ. ನಿನ್ನ ಮಹಿಮೆ ಇಷ್ಟೋ ಅಂತ ಹೇಳಲಿಕ್ಕೆ ಬರಲ್ಲ. ಗೊತ್ತಾಯ್ತೋ ಇದು? ನಿನ್ನ ಮಹಿಮೆ ಇಷ್ಟು ಅಂತ ಸರ್ವಥ ಹೇಳಲಿಕ್ಕೆ ಬರೋದಿಲ್ಲ. ತೇ ಮಹಿಮ್ನಃ ಪರಂ. ಮತ್ತು ಅಂತಂ ಕೋಪಿ ಶ್ರೋತ್ರಾದಿನ ನ ಆಪ ಎಂಬ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಮಹಿಮೆಯ ಪರಂ ಅಂತಂ ಅಂದ್ರೆ ಇನ್ನೊಂದು ತುದಿಯನ್ನ, ಅಂದ್ರೆ ಕೊನೆಯನ್ನ. ಜಾಯಮಾನ ಜಾತಃ ಕೋಪಿ ಅಂದ್ರೆ ಹುಟ್ಟುವ ವ್ಯಕ್ತಿ, ಹುಟ್ಟಿದ ವ್ಯಕ್ತಿ, ಯಾವ ವ್ಯಕ್ತಿಯೂ ಕೂಡ ಶ್ರೋತ್ರಾದಿನ ನ ಆಪ ಶ್ರೋತ್ರೇಂದ್ರಿಯ ಮೊದಲಾದ ಯಾವ ಇಂದ್ರಿಯಗಳಿಂದಲೂ ಕೂಡ ನಿನ್ನ ಮಹಿಮೆಯನ್ನ, ನಿನ್ನ ಮಹಿಮೆಯ ತುದಿಯನ್ನ ಅಂತ ಅರ್ಥ. ಅಂದ್ರೆ ನಿನ್ನ ಮಹಿಮೆ ಇಷ್ಟು ಅಂತ ನಿನ್ನ ಮಹಿಮೆಯ ತುದಿಯನ್ನ ಯಾವ ಇಂದ್ರಿಯಗಳಿಂದಲೂ ಹುಟ್ಟುವ ವ್ಯಕ್ತಿಯಾಗ್ಲಿ ಹುಟ್ಟಿದ ವ್ಯಕ್ತಿಯಾಗ್ಲಿ ಯಾರೂ ತಿಳಿಯಲಿಕ್ಕೆ ಆಗೋದಿಲ್ಲ. ನ ಆಪ ಇತ್ಯರ್ಥ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅತ್ರ ಮುಖತಃ ಅಶ್ರುತತ್ವಾದಿಕಂ ವಿಷ್ಣೋ ನ ಶ್ರೂಯತೆ. ಇಲ್ಲಿ ನೋಡಿ, ವಸ್ತುತಃ ವಿಚಾರ ಮಾಡಿ ನೋಡಿದಾಗ ಮುಖತಃ ಇಲ್ಲಿ ಶಬ್ದತಃ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ತೋರೋದಿಲ್ಲ. ಗೊತ್ತಾಯಿತೋ ಇಲ್ಲ? ಮುಖತಃ ಸ್ಪಷ್ಟವಾಗಿ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ತೋರೋದಿಲ್ಲ. ಆದ್ದರಿಂದ ಇಲ್ಲಿ ತಿಳಿಸಿಕೊಡ್ತಾರೆ, ಅಶ್ರುತತ್ವಾದಿಗಳನ್ನ ಸ್ಪಷ್ಟವಾಗಿ ಹೇಳುವ ಮುಂದಿನ ಶ್ರುತಿಯನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಾಕ್ಯದಲ್ಲಿ ಮೊದಲು ನತೇ ವಿಷ್ಣು ಜಾಯಮಾನೋ ನ ಜಾತಃ ಎಂಬ ವಾಕ್ಯದಲ್ಲಿ ಮುಖತಃ ಸ್ಪಷ್ಟವಾಗಿ ಅಶ್ರುತತ್ವಾದಿ ಗುಣಗಳು ವಿಷ್ಣುವಿನಲ್ಲಿ ತೋರೋದಿಲ್ಲ. ಅದಕ್ಕೆ ಅಶ್ರುತತ್ವಾದಿ ಗುಣಗಳನ್ನು ಹೇಳಿಕೊಡತಕ್ಕಂತಹ ಸಯೋತೋ ಅಶ್ರುತಃ ಎಂಬ ಚತುರ್ವೇದ ಶಿಖಾದ ವಾಕ್ಯವನ್ನ ಆಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ವಿಷ್ಣು ನ ಶ್ರೂಯತೆ ಇತ್ಯತಃ ಸ್ಪಷ್ಟ ಶ್ರುತಿಂಚ ಸ ಇತಿ. ಗೊತ್ತಾಯಿತೋ ಇಲ್ಲ? ಆ ವಾಕ್ಯ ಸ್ಪಷ್ಟ ಶ್ರುತಿ ಯಾವುದು? ಸ ಸವಿತಾ ಸ ವಾಯು ಸ ಇಂದ್ರ ಸೋ ಅಶ್ರುತಃ ಸೋ ಅದೃಷ್ಟಃ ಯೋ ಹರಿ ಯಃ ಪರಮಃ ಯೋ ವಿಷ್ಣು ಯೋ ಅನಂತಃ. ಇಷ್ಟು ವಾಕ್ಯ. ಇಲ್ಲಿ ಸ್ಪಷ್ಟವಾಗಿ ಯಾವನು ಹರಿಯೋ ಅವನೇ, ಅಂದ್ರೆ ಯಾವನ ವಿಷ್ಣುವೋ ಅವನೇ ಅಶ್ರುತತ್ವಾದಿ ಗುಣಗಳು ಉಳ್ಳವನು ಸ್ಪಷ್ಟವಾಗಿ ಇಲ್ಲಿ ತೋರ್ತಾ ಇದೆ, ಹೇಳಿದ್ದಾರೆ ಎಂಬ ಅರ್ಥವನ್ನ ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತಾ? ಇದನ್ನ ಹೇಳಿದ್ದಾರೆ. ಚತುರ್ವೇದ ಶಿಖಾವಾಕ್ಯವನ್ನು ಉದಾಹರಣೆ ಮಾಡಿದ್ದಾರೆ. ಅತ್ರ ಅತತ್ವಸ್ಯ ಆದಿಮತ್ವೇಪಿ ತಸ್ಯ ಸರ್ವಗತತ್ವ ಅನತಿರಿಕ್ತತ್ವೇನ ಸಾಧ್ಯತ್ವಾತ ಅಶ್ರುತತ್ವಾದೀನಾಮೇವ ಗ್ರಹಣಂ. ಇಲ್ಲಿ ಪರಮಾತ್ಮ ಅಶ್ರುತ, ಸಾಕಲ್ಲೇನ ಅವನನ್ನ ಕೇಳಿ ತಿಳಿಯಲಿಕ್ಕಾಗೋದಿಲ್ಲ. ಅದೃಷ್ಟ, ಸಾಕಲ್ಲೇನ ಅವನು ಪೂರ್ಣವಾಗಿ ದೃಷ್ಟನಲ್ಲ, ಸ್ಪಷ್ಟವಾಗಿ ಹೇಳಿದ್ದ. ಸರ್ವಗತನ ಬಗ್ಗೆ ಹೇಳಿದ ಸಯೋತೋ ಅಶ್ರುತಃ ಎಂಬ ಈ ವಾಕ್ಯದಲ್ಲಿ ಅತತ್ವ, ಅತತ್ವ ಅಂದ್ರೆ ವ್ಯಾಪ್ತತ್ವ ಅಂತ ಅಭಿಪ್ರಾಯ. ಗೊತ್ತಾಯ್ತು? ತತ ಸಾತತ್ಯ ಗಮನೆ ಅಂತ ಕರೀತಾರೆ. ಅತತ್ವ ಅಂದ್ರೆ ವ್ಯಾಪ್ತತ್ವ ಎಂಬ ಧರ್ಮ ಪ್ರಥಮದಲ್ಲಿ ಇದೆ. ನಿಜವಾಗಲು ವ್ಯಾಪ್ತತ್ವ ಎಂಬ ಧರ್ಮನೇ ಪ್ರಥಮದಲ್ಲಿ ಇದೆ. ಅಥ ಸಾತತ್ಯ ಗಮನೆ ಎಂಬ ಧಾತುವಿನ ಅರ್ಥದಂತೆ ಅತ್ರ ಅತತ್ವಸ್ಯ ಆದಿಮತ್ವೇಪಿ, ಅತತ್ವ ಅಂದ್ರೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಎಂಬ ವಿಚಾರ. ಈ ವ್ಯಾಪ್ತತ್ವ ಎಂಬುದು, ವ್ಯಾಪ್ತತ್ವ ಎಂಬ ಧರ್ಮನೇ ಮೊದಲಿಗಿದೆ, ಆದರೆ ಅದು ಸಾಧ್ಯವಾಗಿದೆ. ಗೊತ್ತಾಯಿತೋ ಇಲ್ಲ? ಅದು ಆ ವ್ಯಾಪ್ತತ್ವ ಎಂಬುದು ಸಾಧ್ಯವಾದ ಸರ್ವಗತತ್ವ ರೂಪನೇ ಆಗಿದೆ. ಸರ್ವಗತ ಅಂದ್ರೂ ಒಂದೇ, ವ್ಯಾಪ್ತ ಅಂದ್ರೂ ಒಂದೇ. ಆದ್ರಿಂದ ಸರ್ವಗತತ್ವ ಎಂಬ ಸಾಧ್ಯ ರೂಪವಾಗಿದೆ ಅತತ್ವ. ಸಾಧ್ಯ ರೂಪವಾದ್ರಿಂದ ಅದು ಮೊದಲಿಗಿದ್ದರೂ ಕೂಡ ಅಶ್ರುತತ್ವಾದಿ ಗುಣಗಳನ್ನ ಭಾಷ್ಯದಲ್ಲಿ ಮೊದಲು ಹೇಳಿದ್ದಾರೆ ಅಂತ ಅಭಿಪ್ರಾಯ. ಸರ್ವಗತತ್ವ ಅನತಿರಿಕ್ತತ್ವೇನ, ಸರ್ವಗತತ್ವ ಎಂಬ ಸಾಧ್ಯದಿಂದ ಅದು ಅತಿರಿಕ್ತ ಅಲ್ಲ, ಅನತಿರಿಕ್ತ, ಭಿನ್ನ ಅಲ್ಲ. ಆದ್ದರಿಂದ ಅದು ಸಾಧ್ಯವೇ ಆಗಿದೆ. ಆದ್ದರಿಂದ ಇಲ್ಲಿ ಮೊದಲಿಗೆ ಅಶ್ರುತತ್ವಾದಿಗಳನ್ನೇ ಗ್ರಹಣ ಮಾಡಿದ್ದಾರೆ ಎಂಬ ವಿಚಾರವನ್ನು ತತ್ವಪ್ರಕಾಶಿಕೆಯಲ್ಲಿ ಟೀಕಾರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇದಾದ ಮೇಲೆ
ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಪ್ರಶ್ನೆ ನಾನು ಯಥಾ ಬ್ರಹ್ಮಶಬ್ದ ತತ್ರ ಅಶ್ರುತತ್ವಾದಿ ಲಿಂಗೈಶ್ಚ ವಿಷ್ಣು ಸರ್ವಗತಃ ಇತ್ಯಾಚಕ್ಷತೆ ಇತಿ ಉಚ್ಯತೆ ತಥಾ ಆದಿತ್ಯ ಶಬ್ದ ಸರ್ವಜೀವಲಿಂಗಾಚ್ಚ ಆದಿತ್ಯ ಸರ್ವೇ ಜೀವಾಃ ವಾ ಕಿಂ ನ ಸ್ಯುಃ ಇತ್ಯತಃ ನ ಚ ಇತಿ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ನೀವೇನಂದ್ರಪ್ಪ ಅಂತಂದ್ರೆ, ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಸರ್ವಗತನಾದ ವ್ಯಕ್ತಿಯಲ್ಲಿ ಬ್ರಹ್ಮ ಶಬ್ದ ಇದೆ. ಸರ್ವಗತನಾದವನು ಬ್ರಹ್ಮ ಶಬ್ದದಿಂದ ಹೇಳಲ್ಪಟ್ಟವನು. ಬ್ರಹ್ಮ ಶಬ್ದದಿಂದ ಹೇಳಲ್ಪಟ್ಟವನು ಅಂದ್ರೆ ವಿಷ್ಣು. ಮತ್ತು ಅಶ್ರುತತ್ವಾದಿ ಗುಣಗಳು ವಿಷ್ಣುವಿಗೆ ಇವೆ ಅಂತ ಹೇಳಿ ಸರ್ವಗತ ಅಂದ್ರೆ ವಿಷ್ಣು ಅಂತ ನೀವು ಅಂದ್ರಿ. ಹೇಗೆ ನೀವು ಹೇಳಿದ್ದೀರೋ ಅದೇ ರೀತಿ ಸರ್ವಗತನಾದ ವ್ಯಕ್ತಿಯಲ್ಲಿ ಆದಿತ್ಯ ಶಬ್ದದ ಪ್ರಯೋಗ ಇದೆ. ಸರ್ವಗತನಾದವನು ಯಾರು ಅಂದ್ರೆ ಆದಿತ್ಯ, ಎಲ್ಲ ಕಡೆಗಿರೋವನು ಆದಿತ್ಯ. ಹಾಗಾದ್ರೆ ಆದಿತ್ಯನೇ ಸೂರ್ಯನೇ ಸರ್ವಗತ ಅಂತ ಹೇಳಬಹುದಲ್ಲ. ಜೊತೆಗೆ ಸರ್ವಗತನಾದ ವ್ಯಕ್ತಿಯಲ್ಲಿ ಜೀವನ ಲಿಂಗಗಳನ್ನ ಹೇಳಿದ್ದಾರೆ. ಚಕ್ಷುರ್ಮಯತ್ವಾದಿ ಜೀವನ ಲಿಂಗಗಳನ್ನ ಹೇಳಿದ್ದಾರೆ. ಅಂದಮೇಲೆ ಸರ್ವಗತರು ಜೀವರು ಅಂತ ಹಿಂಗೆ ಯಾಕೆ ಆಗಬಾರದು? ನಿಮ್ಮ ವಿಷ್ಣುವೇ ಸರ್ವಗತ ಅಂತ ಯಾಕೆ ಆಗಬೇಕು ಅಂತ ಪ್ರಶ್ನೆ. ಬ್ರಹ್ಮ ಶಬ್ದ ಅಶ್ರುತತ್ವಾದಿ ಲಿಂಗಗಳು ನಿಮಗಿವೆ, ಆದಿತ್ಯ ಶಬ್ದ ಮತ್ತು ಜೀವನನ್ನ ಹೇಳಿಕೊಡೋ ಲಿಂಗಗಳು ನಮಗಿವೆ. ಅಂದಮೇಲೆ ವಿಷ್ಣುನೇ ಸರ್ವಗತ ಯಾಕೆ? ಆದಿತ್ಯ ಮತ್ತು ಜೀವರು ಸರ್ವಗತರಾಗಬಹುದಲ್ಲ. ಇತ್ಯತಃ ಆಹ ನ ಚ ಇತಿ. ಈ ಪ್ರಶ್ನೆಗೇನೆ ಆಚಾರ್ಯರು ಮುಂದಿನ ಭಾಷ್ಯ ವಾಕ್ಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಮುಂದಿನ ಭಾಷ್ಯ ವಾಕ್ಯ ಹೇಳಿ. ನ ಚ ಆದಿತ್ಯ ಶಬ್ದಾತ್ ಚಕ್ಷುರ್ಮಯತ್ವಾದೇಶ್ಚ ಜೀವ ಇತಿ ವಾಚ್ಯಂ. ನೋಡಿ, ಆದಿತ್ಯ ಶಬ್ದ ಇರೋದ್ರಿಂದ ಆದಿತ್ಯನೇ ಸರ್ವಗತ. ಚಕ್ಷುರ್ಮಯತ್ವಾದಿ ಜೀವನ ಲಿಂಗಗಳು ಹೇಳೋದ್ರಿಂದ ಜೀವನೇ ಸರ್ವಗತ. ಇತಿ ನಚ ವಾಚ್ಯಂ. ಹೀಗೆ ಹೇಳಬೇಡಿ ಆಚಾರ್ಯ ಹೇಳಿದರು. ತತ್ವಪ್ರಕಾಶ ವಾಕ್ಯ ಜೀವ ಸರ್ವಗತಃ ಇತಿ ಶೇಷ ಅಂತ, ಜೀವನೇ ಸರ್ವಗತ ಅಂತ ಇತಿ ನಚ ವಾಚ್ಯಂ. ಹಾಗೆ ಹೇಳಬೇಡಿ. ಯಾತಕ್ಕೆ ಜೀವನನ್ನು ಹೇಳಿಕೊಡೋ ಲಿಂಗಗಳಿದೆ, ಆದಿತ್ಯ ಶಬ್ದಗಳಿದೆ ಅಂದಮೇಲೆ ಆದಿತ್ಯ ಜೀವರೇ ಸರ್ವಗತ ಅಂತ ಹೇಳಬಹುದಲ್ಲ. ಯಾಕೆ ಹೇಳಲಿಕ್ಕಾಗಲ್ಲ ಅಂತೀರಿ ಅಂದ್ರೆ, ತತ್ರ ಹೇತ್ವಾಕಾಂಕ್ಷಾಯ. ಏನಪ್ಪ ಇದಕ್ಕೆ ಕಾರಣ ಅಂದ್ರೆ, ಸೂತ್ರಮುಪನ್ಯಸ್ಯ, ಸೂತ್ರವನ್ನು ಉಪನ್ಯಾಸ ಮಾಡಿ, ಪ್ರತಿಜ್ಞಾಂಶಸ್ಯ, ಏನು ಪ್ರತಿಜ್ಞೆಯ ಅಂಶ ಇದೆ ಆ ಪ್ರತಿಜ್ಞೆಯ ಅಂಶಕ್ಕೆ ಸಂಬಂಧ ಭಾಷ್ಯೇಣೈವ ವ್ಯಾಖ್ಯಾತತ್ವಾತ್. ಪ್ರತಿಜ್ಞೆಯ ಭಾಗಕ್ಕೆ ಅವತರಣಿಕೆಯನ್ನ ಕೊಟ್ಟ ಭಾಷ್ಯದಿಂದಲೇನೆ. ಗೊತ್ತಾಯಿತೋ ಇಲ್ಲ? ಆ ಪ್ರತಿಜ್ಞಾ ಭಾಗಕ್ಕೆ ಅವತರಣಿಕಾ ಕೊಟ್ಟ ಭಾಷ್ಯದಿಂದಲೇ ವ್ಯಾಖ್ಯಾನ ಮಾಡಿ ಆಗಿದೆ. ಪ್ರತಿಜ್ಞಾಂಶಸ್ಯ ಸಂಬಂಧ ಭಾಷ್ಯೇಣೈವ ವ್ಯಾಖ್ಯಾತತ್ವ ಹೇತ್ವಂಶಮೇವ ವ್ಯಾಚಷ್ಟೇ. ಅಂದರೆ ಹಿಂದೆ ನಾವು ಪ್ರತಿಜ್ಞೆ ಏನು? ಸರ್ವಗತನಾದವನು ವಿಷ್ಣುವೆ, ಆದಿತ್ಯ ಜೀವನಲ್ಲ ಎಂಬ ಪ್ರತಿಜ್ಞೆಗೆ ನಾವು ಆ ಭಾಷ್ಯ ವಾಕ್ಯದಿಂದ ವ್ಯಾಖ್ಯಾನ ಮಾಡಿ ಆಗಿದೆ. ಕಾರಣ ಹೇಳ್ತಾ ಇದ್ದಾನೆ, ಹೇತ್ವಂಶ. ಯಾತಕ್ಕೆ ಅಂದ್ರೆ ಆ ಹೇತುವಿನ ಅಂಶವನ್ನೇ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಮೂರನೇ ಸೂತ್ರದಲ್ಲಿ. ಹೇತ್ವಂಶಮೇವ ವ್ಯಾಚಷ್ಟೇ ಅನುಪಪತ್ತೇ ಇತಿ. ಮೂರನೇ ಸೂತ್ರವನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಮೂರನೇ ಸೂತ್ರದಲ್ಲಿ ಅಂತಂದ್ರೆ, ಸೂತ್ರ ಹೇಳಿ ಅರ್ಥ ತಿಳಿಯೋಣ. ಓಂ ಅನುಪಪತ್ತೇಸ್ತು ನ ಶಾರೀರ. ಓಂ ನೋಡಿ, ನ ಶಾರೀರ, ಶರೀರದಲ್ಲಿದ್ದ ಜೀವನಾಗಲಿ ಅಥವಾ ಕೆಲವು ಕಡೆ ಇದ್ದ ಆದಿತ್ಯನಾಗಲಿ ನ ಸರ್ವಗತರಲ್ಲ. ಶಾರೀರ ಜೀವ ಆದಿತ್ಯರು ನ ಸರ್ವಗತರಲ್ಲ. ಯಾಕೆ? ಅನುಪಪತ್ತೇ, ಅನುಪಪತ್ತಿ ಬರ್ತಾ ಇದೆ ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲರ ಶರೀರದಲ್ಲಿ ಇರತಕ್ಕಂತದ್ದು ಯಾರು ಸರ್ವಗತ ಅಂದ್ರೆ ಸರ್ವ ಶರೀರದಲ್ಲಿ ಇದ್ದವರೇ ಸರ್ವಗತ. ಸರ್ವ ಶರೀರದಲ್ಲಿ ಇರುವಿಕೆ ಅಂಬೋದು ಈ ಜೀವರಿಗೆ ಆದಿತ್ಯನಿಗೆ ಉಪಪನ್ನವಾಗೋದಿಲ್ಲ. ಗೊತ್ತಾಯಿತೋ ಇದು? ಅನುಪಪತ್ತೇಸ್ತು
ಅನುಪಪನ್ನವಾಗೋದ್ರಿಂದ ಸರ್ವ ಶರೀರಗತತ್ವ ಅದಿದ್ರೆ ಸರ್ವಗತತ್ವ ಬರ್ತಾ ಇತ್ತು. ಅನುಪಪತ್ತೆ ಸರ್ವ ಶರೀರದಲ್ಲಿ ಇರುವಿಕೆ ಎಂಬುದು ಜೀವರಿಗಾಗಲಿ ಆದಿತ್ಯನಾಗಲಿ ಅದು ಕೂಡೋದಿಲ್ಲ. ಬರೀತಾರೆ ಅದನ್ನೇ ಭಾಷ್ಯವಾಕ್ಯ ಹೇಳಿ. ಏಕಸ್ಯ ಸರ್ವ ಶರೀರಸ್ಥತ್ವ ಹೇಳಿ. ಏಕಸ್ಯ ಸರ್ವ ಶರೀರಸ್ಥತ್ವಸ್ಯ ಹಾಗಲ್ಲ, ಏಕಸ್ಯ ಸರ್ವ ಶರೀರಸ್ಥತ್ವ ಅನುಪಪತ್ತೇರೇವ. ನೋಡಿ, ಏಕಸ್ಯ ಒಬ್ಬ ಜೀವನಿಗೆ ಸರ್ವ ಶರೀರದಲ್ಲಿ ಇರತಕ್ಕಂತಹದ್ದು ಎಂಬುದು ಅನುಪಪನ್ನ, ಇದು ಯುಕ್ತವಲ್ಲ, ಹೇಳಕೂಡದು, ಆದ್ದರಿಂದ ಬರೋದಿಲ್ಲ ಅಂತ ಅಭಿಪ್ರಾಯ. ಟೀಕಾಯ ಬರೆದ್ರು. ಭವೇದ್ ಅನ್ಯಸ್ಯ ಸರ್ವಗತತ್ವಂ, ನೀವ್ ಹೇಳದಂಗೆ ಸರ್ವಗತತ್ವ ಜೀವರಿಗೆ ಆದಿತ್ಯನಿಗೆ ಹೇಳಬಹುದಾಗಿತ್ತು. ಯಾವಾಗ? ಯದಿ ಅಸ್ಮಿನ್ ಉಪಪದ್ಯೇತ ಸರ್ವ ಶರೀರ ಸ್ಥಿತತ್ವ ಅಂಬೋದು ಉಪಪನ್ನವಾಗುತ್ತಾ ಇದ್ರೆ ಒಬ್ಬ ಜೀವರಿಗೆ ಆದಿತ್ಯನಿಗೆ ಹೇಳಬಹುದಾಗಿತ್ತು ಸರ್ವಗತತ್ವ. ನಚ ಉಪಪದ್ಯತೆ, ಸರ್ವ ಶರೀರ ಸ್ಥಿತತ್ವ ಎಂಬುದು ಜೀವರಿಗಾಗಲಿ ಆದಿತ್ಯನಿಗಾಗಲಿ ಸರ್ವತಾ ಉಪಪನ್ನವಾಗೋದಿಲ್ಲ. ಆದ್ದರಿಂದ ಜೀವರು ಆದಿತ್ಯರು ಯಾರೂ ಕೂಡ ಸರ್ವಗತರಲ್ಲ. ತಥಾಹಿ, ಹೇಗೆ ಅದರ ವಿವರಣೆ ತತ್ವಪ್ರಕಾಶಕ ಟೀಕರಾಯಿ ಬರೀತಾ ಇದ್ದಾರೆ. ಏನಪ್ಪ ಅಂದ್ರೆ ನೋಡಿ, ತಥಾಹಿ ಕಿಂ ಮಿಲಿತ ಸರ್ವಜೀವಾನಾಂ ಸರ್ವಗತತ್ವಂ ಉತ ಪ್ರತ್ಯೇಕ ಮುಚ್ಚತೆ. ವಿಕಲ್ಪ ಮಾಡಿ ಟೀಕಾಕತ್ಪ ನಿರಾಕರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಜೀವರಿಗೆ ಸರ್ವಗತತ್ವ ಹೇಳ್ತಾ ಇದ್ದೀರಲ್ಲ, ಎಲ್ಲಾ ಜೀವರನ್ನ ಸೇರಿಸಿ ಎಲ್ಲ ಜೀವರು ಸರ್ವಗತರು ಅಂದ್ರೆ ಒಟ್ಟು ಜೀವರು ಅಂದ್ರೆ ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಜೀವ ಎಲ್ಲ ಕಡೆ ಇದ್ದೇ ಇರ್ತದೆ. ಎಲ್ಲ ಜೀವರು ಸೇರಿ ಜೀವರಿಗೆ ಸರ್ವಗತತ್ವ ಇದೆಯೋ ಅಥವಾ ಪ್ರತ್ಯೇಕ ಮುಚ್ಚಿತೆ, ಒಬ್ಬೊಬ್ಬ ಜೀವನೂ ಕೂಡ ಸರ್ವಗತ ಅಂತ ಹೇಳ್ತಾ ಇದ್ದೀರೋ. ನಾದ್ಯ ಸರ್ವ ಜೀವರು ಸೇರಿಕೊಂಡು ಜೀವರು ಸರ್ವಗತ ಎಂಬ ಪಕ್ಷ ಸರಿಯಲ್ಲ. ಯಾಕೆ? ತತ್ಕಥನ ವೈಯರ್ಥ್ಯಾದ, ಅದು ಹೇಳೋದೇ ವ್ಯರ್ಥ. ಅಂದ್ರು ಎಲ್ಲ ಜೀವರು ಸೇರಿಕೊಂಡು ಸರ್ವಗತ ಎಂಬುದು ಅದು ವ್ಯರ್ಥ. ಯಾಕೆ ಅಂದ್ರೆ ಆಯಾ ಜೀವರು ತಮ್ಮ ತಮ್ಮ ದೇಹದಲ್ಲಿ ಇರೋದು ಇದು ಸಿದ್ಧವೇ ಆಗಿದೆ. ಇದು ಸಿದ್ಧವೇ ಆಗಿದೆ. ಗೊತ್ತಾಯ್ತು? ಸ್ವಸ್ವದೇಹ ಸ್ಥಿತಿ ಮಾತ್ರಸ್ಯ ಸಿದ್ಧತ್ವ, ಆಯಾ ಜೀವರು ಅವರವರ ಶರೀರದಲ್ಲಿ ಇರೋದು ಎಂಬುದು ಇದು ಸಿದ್ಧವೇ ಆಗಿದೆ. ಅದು ಹೇಳೋದೇನು? ಎಲ್ಲ ಜೀವರು ಸೇರಿ ಸರ್ವಗತ ಅಂತಂದ್ರೆ ಅದು ಪ್ರಯೋಜನವಾಗೋದಿಲ್ಲ. ಇನ್ನ ದ್ವಿತೀಯ ಎರಡನೇದಿಲ್ಲ, ಒಬ್ಬೊಬ್ಬ ಜೀವ ಪ್ರತ್ಯೇಕವಾಗಿ ಎಲ್ಲ ಸರ್ವ ಶರೀರಗಳಲ್ಲಿ ಇರ್ತಾನೆ, ಅವರು ಸರ್ವಗತ ಅಂತಂದ್ರೆ ಎರಡನೇ ಪಕ್ಷವು ಸರಿಯಲ್ಲ. ಯಾತಕ್ಕೆ? ಸರ್ವ ಶರೀರಗತ ಸುಖ ದುಃಖಾದಿ ಪ್ರಾಪ್ತ್ಯ ಏಕಸ್ಯ ಸರ್ವ ಶರೀರಸ್ಥತ್ವ ಅನುಪಪತ್ತೇ. ನೋಡಿ, ಒಬ್ಬ ಜೀವ ಸರ್ವ ಶರೀರಗಳಲ್ಲಿ ಇರುತ್ತಾನೆ ಅಂದ್ರೆ ಆ ಎಲ್ಲ ಶರೀರಗಳಿಗೆ ಆಗುವ ಸುಖ ದುಃಖಗಳು ಈ ಒಬ್ಬ ಜೀವನಿಗೆ ಆಗಬೇಕು. ಅದಾಗುತ್ತದ? ಆಗೋದಿಲ್ಲ. ಪ್ರತಿಯೊಬ್ಬ ಜೀವರಿಗೂ ಪ್ರತಿಯೊಬ್ಬ ಜೀವರ ಸುಖ ದುಃಖಗಳು ಆಗಬೇಕು ಅಂತ ಆಗುತ್ತದೆ. ಒಬ್ಬನೇ ಜೀವ ಎಲ್ಲಾ ಶರೀರಗಳಲ್ಲಿ ಇದ್ರೆ ಅನಂತ ಶರೀರಗಳಿದೆ ಜಗತ್ತಿನಲ್ಲಿ, ಜೀವರ ಶರೀರಗಳು. ಅನಂತ ಶರೀರಗಳಲ್ಲಿ ಆಗುವ ಸುಖ ದುಃಖಗಳು ಒಬ್ಬ ಜೀವನಿಗೆ ಆಗಬೇಕು. ಒಬ್ಬನೇ ಜೀವನೇ ಎಲ್ಲ ಕಡೆ ಇರ್ತಾನೆ ಅಂದ್ರೆ ಇದು ಯುಕ್ತವಲ್ಲ, ಇದು ಸರ್ವಥಾ ಕೂಡೋದಿಲ್ಲ. ಆದ್ದರಿಂದ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಅನ್ಯ ಪ್ರಾಪಕ ಸದ್ಭಾವೇಪಿ, ಆದ್ದರಿಂದ ವಿಷ್ಣುವಿಗಿಂತ ಭಿನ್ನರಾದ ಜೀವರು ಮತ್ತು ಆದಿತ್ಯರು ಸರ್ವಗತರು ಅಂತ ಶಂಕೆ ಮಾಡೋದಕ್ಕೆ ಪ್ರಾಪಕವಾದ ಶ್ರುತಿಲಿಂಗಗಳು ಇರಬಹುದು. ಅನ್ಯಪ್ರಾಪಕವಾದದ್ದಿದ್ದರೂ ಕೂಡ ತಸ್ಯ ಸರ್ವಗತತ್ವ ಅನುಪಪತ್ತೇರೇವ, ಅವರಿಗೆ ಸರ್ವಥಾ ಸರ್ವಗತತ್ವ ಕೂಡಲ್ಲ. ಸರ್ವಗತತ್ವ ಅದು ಅನುಪಪನ್ನ, ಯುಕ್ತವಾಗೋದಿಲ್ಲ. ಆದ್ರಿಂದ ನ ಜೀವ ಅಯಂ ಸರ್ವಗತಃ, ಆದ್ರಿಂದ ಈ ಜೀವರು ಸರ್ವಗತರಲ್ಲ. ತುಶಬ್ದ ಏವಾರ್ಥ. ಓಂ ಅನುಪಪತ್ತೇಸ್ತು ಸೂತ್ರದಲ್ಲಿ ತೂ ಶಬ್ದ ಇದೆ. ಅನುಪಪತ್ತೇರೇವ, ಅತ್ಯಂತ ಅನುಪಪನ್ನವಾಗೋದರಿಂದಲೇನೆ ಜೀವರಿಗೆ ಸರ್ವಗತತ್ವ ಎಂಬುದು, ಆದಿತ್ಯನಿಗೆ ಸರ್ವಗತತ್ವ ಕೂಡೋದಿಲ್ಲ. ತೂ ಶಬ್ದಕ್ಕೆ ಏವ ಶಬ್ದದ ಅರ್ಥ. ಇನ್ನೊಂದು ಸಣ್ಣ ಪ್ಯಾರ ಇದೆ. ಈ ವಿಚಾರವನ್ನು ಮುಗಿದ್ರೆ ಈ ಸರ್ವಗತತ್ವಾಧಿಕರಣದಲ್ಲಿ 3 ಸೂತ್ರಗಳ ವಿಚಾರ ಮುಗಿಯಿತು. ನೋಡಿ ಏನು ಅವರಂತ. ನಚ ವಾಚ್ಯಂ ಸ್ವಸ್ವ ಕರ್ಮ ನಿರ್ಮಿತಮೇವ ಅಸ್ಯ ಭೋಗಾಯತನಂ ಇತಿ ನ ಭೋಗ ಅವ್ಯವಸ್ಥಾರ್ವೀಖ್ಯಾದಿಗತ
ಜೀವಾಂತರವತ ಇತಿ. ನೋಡ್ರಿ ಅವರಂದ್ರು ತಮ್ಮ ತಮ್ಮ ಕರ್ಮಕ್ಕೆ ತಕ್ಕಂತೆ ಕರ್ಮದ ಪ್ರಯುಕ್ತವಾಗಿ ತಮ್ಮ ತಮ್ಮ ಕರ್ಮಗಳಿಗೆ ತಕ್ಕಂತೆ ಬಂದ ಶರೀರವೇ ಭೋಗಕ್ಕೆ ಕಾರಣ. ಅಂದ್ರೆ ಒಬ್ಬ ಜೀವ ಎಲ್ಲಾ ಕಡೆಗೆ ಇದ್ದು ಬಿಟ್ರೆ ಎಲ್ಲ ಶರೀರದಲ್ಲಿ ಆಗುವ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಅಂತ ನಾವಂದಿವಿ. ಹಂಗೇನಿಲ್ಲ ಅಂತ ಅವರು ಸ್ವಸ್ವಕರ್ಮ ನಿರ್ಮಿತಮೇವ ಅಸ್ಯ ಭೋಗಾಯತ. ಆಯಾ ಜೀವರು ಮಾಡಿದ ಕರ್ಮಗಳ ನಿಮಿತ್ತಕವಾಗಿ ಅವರು ಆ ದೇಹದಲ್ಲಿಯ ಸುಖ ದುಃಖಗಳನ್ನು ಆಯಾ ಜೀವರು ಮಾತ್ರ ಅನುಭವಿಸ್ತಾರೆ. ಗೊತ್ತಾಯಿತೋ ಇಲ್ಲ? ಕರ್ಮ ಪ್ರಯುಕ್ತವಲ್ಲದ ದೇಹ ಇದು ಕಾರಣವಾಗೋದಿಲ್ಲ. ಆದ್ದರಿಂದ ವೀಖ್ಯಾದಿ ಧಾನ್ಯಗಳಲ್ಲಿರುವ ಬೇರೆ ಬೇರೆ ಜೀವರಂತೆ ಜೀವ ಸರ್ವಗತನಾದರೂ ಕೂಡ ಆ ಎಲ್ಲಾ ಶರೀರಕ್ಕೆ ಬರುವ ಸುಖ ದುಃಖಗಳನ್ನು ಅನುಭವಿಸಬೇಕು ಎಂಬ ಪ್ರಸಂಗ ಇಲ್ಲ. ಈ ಜೀವ ಎಲ್ಲ ಶರೀರಗಳಲ್ಲಿ ಇರಬಹುದು, ಆದರೆ ತಾನು ಮಾಡಿದ ಕರ್ಮ ನಿಮಿತ್ತಕವಾಗಿ ಬಂದ ಶರೀರದಲ್ಲಿ ಮಾತ್ರ ಅವನು ಆ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಬೇರೆ ಜೀವರು ಮಾಡುವ ಕರ್ಮಗಳಿಂದ ಬಂದ ಫಲ ಆ ಜೀವನೇ ಅನುಭವಿಸ್ತಾನೆ. ಈ ಜೀವನು ಆ ಶರೀರದಲ್ಲಿ ಇರಬಹುದು, ಆದ್ರೆ ಆ ಜೀವ ಮಾಡಿದ ಕರ್ಮದ ಫಲ ಇವರು ಅನುಭವಿಸುವುದಿಲ್ಲ. ಆ ಜೀವ ಮಾಡಿದ ಕರ್ಮದ ಫಲ ಆ ಜೀವ ಅನುಭವಿಸ್ತಾನೆ. ಈ ಜೀವ ಮಾಡಿದ ಕರ್ಮದ ಫಲ ಈ ಜೀವ ಅನುಭವಿಸ್ತಾನೆ. ಎಲ್ಲಾ ಕಡೆ ಇದ್ದರೂ ಕೂಡ ಅವರವರ ಕರ್ಮ ನಿಮಿತ್ತಕವಾಗಿ ಆ ಭೋಗ ಹೊರತು ಎಲ್ಲರಿಗೂ ಸುಖ ದುಃಖಗಳ ಭೋಗ ಇದೆ ಎಂಬುದೇನಿಲ್ಲ. ಈ ಭೋಗದ ಅವ್ಯವಸ್ಥೆ ಏನಿಲ್ಲ. ಇತಿನ ಭೋಗ ಅವ್ಯವಸ್ಥಾ ವೀಖ್ಯಾದಿಗತ ಜೀವಾಂತರವತ. ಅಂದ್ರೆ ಈ ವ್ರೀಹಿ ಅಂತಂದ್ರೆ ಭತ್ತಗಳು, ಭತ್ತಾದಿ ಧಾನ್ಯಗಳಲ್ಲಿರುವ ಜೀವರಂತೆ. ಗೊತ್ತಾಯಿತೋ ಇಲ್ಲ? ಇತಿ ಅನಾದಿತಃ ಸರ್ವೇಷಾಂ ಸರ್ವಶರೀರಸ್ಥತ್ವೇ. ಅನಾದಿ ಕಾಲದಿಂದ ಎಲ್ಲಾ ಜೀವರು ಸರ್ವ ಶರೀರಗಳಲ್ಲಿ ಇದ್ದರು. ಕರ್ಮಭೇದಸ್ಯಾಪಿ ಸಾಧಯಿತುಮಶಕ್ಯತ್ವಾತ್. ನೋಡಿ, ಎಲ್ಲ ಜೀವರು ಅನಾದಿ ಕಾಲದಿಂದ ಎಲ್ಲ ಶರೀರದಲ್ಲಿ ಇದ್ದು ಬಿಟ್ರೆ ಕರ್ಮಭೇದ ಉಂಟು. ಕರ್ಮಭೇದ ಉಂಟು. ಆದ್ದರಿಂದ ಕರ್ಮಭೇದ ನಿಮಿತ್ತಕವಾಗಿ ಹೇಳ್ತೇವೆ. ಕರ್ಮಭೇದವನ್ನ ಹೇಳಲಿಕ್ಕೂ ಬರೋದಿಲ್ಲ. ಕರ್ಮಭೇದ ಹೇಳಲಿಕ್ಕೆ ಬರೋದಿಲ್ಲ. ಭಿನ್ನ ಭಿನ್ನವಾದ ಕರ್ಮಗಳಿಂದ ಭಿನ್ನ ಭಿನ್ನವಾದ ಒಂದು ಫಲವನ್ನು ಅನುಭವಿಸ್ತಾರೆ ಅಂತ ಹಂಗೆ ಹೇಳಲಿಕ್ಕೆ ಬರಲ್ಲ. ಸಾಧಯಿತು ಅಶಕ್ಯತ್ವ. ನೋಡಿ, ಅಭಿಮಾನಿ ದೇವತೆಗಳಿಗೆ ನೀವೇ ಸರ್ವ ಶರೀರಸ್ಥತ್ವವನ್ನ ಒಪ್ಪಿದ್ದರಿಂದ ಆಯಾ ಅಭಿಮಾನಿ ದೇವತೆಗಳೇ ಸರ್ವ ಶರೀರದಲ್ಲಿ ಇರ್ತಾರೆ. ಇಂದ್ರಿಯಾಭಿಮಾನಿಯಾದ ರವಿಗೆ ಸರ್ವ ಶರೀರಸ್ಥತ್ವ ಇದೆ ಅಂತ ಹೇಳಬಹುದು ಅಂತ ಶಂಕೆ ಮಾಡಬಹುದು. ಗೊತ್ತಾಯಿತೋ ಇಲ್ಲ? ಅದು ಹೇಳಿಕೆ ನಚ ಆದಿತ್ಯಸ್ಯ ಅಸ್ತು ಸರ್ವ ಶರೀರಸ್ಥತ್ವಂ. ಸರ್ವ ಜೀವರಿಗೆ ಕರ್ಮಭೇದ ನಿಮಿತ್ತಕವಾಗಿ ಫಲಭೇದ ಉಂಟು ಹಿಂಗೆಲ್ಲ ಹೇಳಲಿಕ್ಕೆ ಬರಲ್ಲ. ಗೊತ್ತಾಯಿತೋ ಇಲ್ಲ? ಯಾಕೆಂದ್ರೆ ಅಭಿಮಾನಿ ದೇವತೆಗಳಿಗೆ ಸರ್ವ ಶರೀರಸ್ಥತ್ವವನ್ನ ಒಪ್ಪಿದ್ದೀರಿ. ಈಗ ಇಂದ್ರಿಯಾಭಿಮಾನಿಯಾದ ಈ ರವಿ ಸೂರ್ಯನಿಗೆ ಸರ್ವ ಶರೀರಸ್ಥತ್ವ ಇದೆ ಅಂತ ಹೇಳಬಹುದು ಅಂದ್ರೆ ಹೀಗೂ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಆದಿತ್ಯನಿಗೂ ಸರ್ವ ಶರೀರಸ್ಥತ್ವ ಹೇಳಿಕ್ ಬರಲ್ಲ. ಭವದ ಅಭ್ಯುಪಗಮಾದಿತಿ ನಚವಾಚ್ಯಂ. ನೀವೇ ಒಪ್ಪಿ ಹೇಳಿ. ಯಾಕೆ? ತಸ್ಯಾಪಿ ಬ್ರಹ್ಮಾದಿ ಸರ್ವ ಶರೀರಸ್ಥತ್ವ ಅನುಪಪತ್ತೇ. ಅಭಿಮಾನಿ ದೇವತೆ ಆಗಿರಬಹುದು, ಆದರೆ ಬ್ರಹ್ಮಾದಿ ಸಕಲ ಜೀವನ ಶರೀರಗಳಲ್ಲಿ ಸೂರ್ಯ ಇರೋದು ಅದು ಸಾಧ್ಯ ಇಲ್ಲ. ಚಕ್ಷುರಿಂದ್ರಿಯಕ್ಕೆ ನಿಯಾಮಕನಾಗಿ ಸೂರ್ಯ ಇರಬಹುದು ಜೀವರಲ್ಲಿ, ಆದರೆ ಬ್ರಹ್ಮಾದಿಗಳಲ್ಲಿಯೂ ಕೂಡ ನಿಯಾಮಕನಾಗಿ ಸೂರ್ಯ ಇರುತ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಅವನ ಕೆಳಗಿನ ಜೀವರ ಕಣ್ಣಿಗೆ ನಿಯಾಮಕನಾಗಿ ಸೂರ್ಯ ಇದ್ದರೂ ಕೂಡ ಸೋತ್ತಮರಾದ, ಸೂರ್ಯನಕ್ಕಿಂತಲೂ ಉತ್ತಮರಾದ ಬ್ರಹ್ಮಾದಿ ದೇವತೆಗಳ ಶರೀರದಲ್ಲಿ ಇದ್ದು ನಿಯಮನ ಮಾಡುತ್ತಾನೆ ಎಂಬುದು ಯುಕ್ತವಾಗೋದಿಲ್ಲ. ಆದ್ದರಿಂದ ಸರ್ವ ಶರೀರ ಸ್ಥಿತತ್ವ ಎಂಬುದು ಸೂರ್ಯನಿಗೂ ಕೂಡೋದಿಲ್ಲ, ಜೀವನಿಗೂ ಕೂಡೋದಿಲ್ಲ, ಅನುಪಪನ್ನವಾಗುತ್ತದೆ, ಸರ್ವಥಾ ಯುಕ್ತವಾದದ್ದಲ್ಲ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಆದ್ದರಿಂದ ಸರ್ವಗತನಾದ ವ್ಯಕ್ತಿ ಎಲ್ಲರ ಶರೀರದಲ್ಲಿ ಇದ್ದವನು ಅಂತಂದ್ರೆ ಅದು ವಿಷ್ಣುವೇ. ಜೀವನಿಗಾಗಲಿ ಸೂರ್ಯನಿಗಾಗಲಿ ಸರ್ವ ಶರೀರ ಸ್ಥಿತತ್ವ ಹೇಳಲಿಕ್ಕೆ ಬರಲ್ಲ ಅಂದ ಮೇಲೆ ಅವರು ಸರ್ವಗತರಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಭಾನುವಾರದ ಪಾಠದಲ್ಲಿ 4ನೇ ಸೂತ್ರದಿಂದ ಈ ವಿಚಾರವನ್ನು ತಿಳಿಯೋಣ. ಶನಿವಾರ ದ್ವಾದಶಿ, ಶುಕ್ರವಾರ ಏಕಾದಶಿ,
ಶನಿವಾರ ದ್ವಾದಶಿ ಪ್ರದೋಷ ಆದ್ದರಿಂದ ತತ್ವಪ್ರಕಾಶಕ ಪಾಠ ಇಲ್ಲ ಶನಿವಾರ, ಮುಂದಿನ ಶನಿವಾರ. ಮುಂದಿನ ಭಾನುವಾರದ ಪಾಠದಲ್ಲಿ 4ನೇ ಸೂತ್ರದಿಂದ ಈ ಸರ್ವಗ ತತ್ವಾಧಿಕರಣದ ವಿಚಾರವನ್ನು ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.